ಭಾರತ ದೇಶದ ಜಾತಿ ವ್ಯವಸ್ಥೆ ಆಳವಾಗಿ ಬೇರೂರಿದ ಎಸ್ಸಿ, ಎಸ್ಟಿ, ಒಬಿಸಿ ಜಾತಿ ಸಮುದಾಯಗಳು ಶತಮಾನಗಳ ಕಾಲದಿಂದ ಎದುರಿಸುತ್ತಿರುವ ಐತಿಹಾಸಿಕ ಅನ್ಯಾಯಗಳನ್ನು ಸರಿಪಡಿಸಲು ದೇಶದ ಸಮಾಜದಲ್ಲಿ ಸಮಾನತೆ ತರಲು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ಭಾರತ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ತತ್ವದಡಿ ಎಲ್ಲರೂ ಪ್ರಾತಿನಿಧ್ಯ, ಮೀಸಲಾತಿ, ಸವಲತ್ತುಗಳು, ರಕ್ಷಣೆಗಳು ಇಂತಹ ವಿವಿಧ ಸಾಧನಗಳ ಅವಕಾಶ ಕಲ್ಪಿಸಲಾಗಿದೆ. ಈ ಅವಕಾಶಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಮೀಸಲಾತಿಗಳನ್ನು ಅಶೋಷಿತ ಜಾತಿಗಳಿಗಾಗಿ ಜಾರಿಗೆ ತಂದಿವೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರಥಮ ಬಾರಿಗೆ ಮೀಸಲಾತಿ ಜಾರಿಗೆ ತಂದದ್ದು 1975ರಲ್ಲಿ. ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ ಅರಸು ಅವರು ಈ ಮೀಸಲಾತಿ ಅನುಷ್ಠಾನಕ್ಕೆ ಆಧಾರವಾಗಿದ್ದು, ಎಲ್.ಜಿ. ಹಾವನೂರು ಅಧ್ಯಕ್ಷತೆಯ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ. ಎಲ್.ಜಿ. ಹಾವನೂರು ಅವರು ಕಿರು ಪರಿಚಯವನ್ನು ಹಂಚಿಕೊಳ್ಳುವುದಾದರೆ, ದೇಶದ ಭಾಷಾವಾರು ಪ್ರಾಂತ್ಯಗಳ ರಚನೆ ಮತ್ತು ಕರ್ನಾಟಕ ಏಕೀಕರಣ ಪೂರ್ವದಲ್ಲಿ ಮೈಸೂರು ರಾಜ್ಯದ ಅಖಂಡ ಧಾರವಾಡ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ದಿನಾಂಕ 25/3/1927ರಂದು ನಾಯಕ ಜಾತಿಯ ಗೊಳಪ್ಪ ಮತ್ತು ದುರ್ಗಾದೇವಿ ದಂಪತಿಗಳಿಗೆ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿ ಶೋಷಣೆ, ಅಪಮಾನ, ತಿರಸ್ಕಾರಗಳಿಗೆ ಒಳಗಾದರು. ಧಾರವಾಡದಲ್ಲಿ ಪದವಿ ಓದುತ್ತಿರುವಾಗ ಹಾಸ್ಟೆಲ್ನಲ್ಲಿ ತಂಗಿದ್ರು. ಈ ಹಾಸ್ಟೆಲ್ನಲ್ಲಿ ಒಂದು ಪದ್ಧತಿ ಇತ್ತು. ಅದೇನೆಂದರೆ, ಮೊದಲು ಮೇಲ್ಜಾತಿಯವರಿಗೆ, ನಂತರ ಹಿಂದುಳಿದವರಿಗೆ, ಅದಾದ ಮೇಲೆ ಇತರರಿಗೆ ಊಟಕ್ಕೆ ಬರಬೇಕಿತ್ತು. ಹೀಗಿರುವಾಗ ಒಂದು ದಿನ ಹಾವನೂರಿಗೆ ಹಸಿವಾಗಿತ್ತು. ಆಗ ಮೇಲ್ಜಾತಿಯವರಿಗಿಂತ ಮೊದಲು ಅವರು ಊಟಕ್ಕೆ ಕುಳಿತರು. ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ ಮೇಲ್ಜಾತಿ ಜನ ಜಗಳ ತೆಗೆದರು. ಹಾವನೂರು ಕುಸ್ತಿಪಟು, ಕಟುಮಸ್ತಾಗಿದ್ದರು. ಅವರ ವಿರುದ್ಧ ಕೈ ಮಾಡಲು ಹೆದರಿದ ಮೇಲ್ಜಾತಿಯವರು ಅಡುಗೆ ಮಾಡುತ್ತಿದ್ದವನ ಮೇಲೆ ಹಲ್ಲೆ ಮಾಡಿದರು. ಇದನ್ನು ನೋಡಿದ ಹಾವನೂರು ಊಟ ಮಾಡುತ್ತಿದ್ದ ಎಂಜಲನ್ನ ಕೈಯಲ್ಲೇ ಮೇಲ್ಜಾತಿ ಹುಡುಗರನ್ನ ಹಿಡಿದುಕೊಂಡು ಬಾರಿಸಿದ್ರು.